ಇನ್ನು ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾದ ಬೆನ್ನಲ್ಲೇ ಈಗ TV9ಗೆ ವೀರಪ್ಪ ಮೊಯ್ಲಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಹೇಳಿಕೆ ಅರ್ಥ ಸಿದ್ದು ಬದಲಾಯಿಸಿ ಅಂತಲ್ಲ. ನಾನು ಹೇಳಿದ್ದು ಸಿದ್ದರಾಮಯ್ಯ ಅವರು ಬದಲಾಗಬೇಕು ಅನ್ನುವಂತಹ ಕಾರಣ ಅಲ್ಲ. ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಿ DK ಶಿವಕುಮಾರ್ ಅವರನ್ನ ಕೂರಿಸಿ ಅಂತ ನಾನು ಹೇಳಿಲ್ಲ. DKಗೆ ಅರ್ಹತೆ ಇದೆ, ಯಾವತ್ತಾದ್ರೂ ಸಿಎಂ ಆಗ್ತಾರೆ. ಸಿದ್ದರಾಮಯ್ಯ DK ಪರವಾಗಿ ಚರ್ಚೆ ಮಾಡಿದ್ರೆ ತಪ್ಪು, ಸಾರ್ವಜನಿಕವಾಗಿ ಯಾರೇ ಮಾತನಾಡಿದ್ರು ಕೂಡ ತಪ್ಪೇ ಅಂತ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರಸನ್ನ ವೀರಪ್ಪ ಮೊಯ್ಲಿ ಅವರೊಟ್ಟಿಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಶೇರಿಂಗ್ ಹಾಗೂ ಕೆಪಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಹೊಸ ಚರ್ಚೆಗಳನ್ನ ಹುಟ್ಟುಹಾಕ್ತಿದೆ. ಅದರಲ್ಲೂ ಕೂಡ CWC ಸದಸ್ಯರಾಗಿರುವಂತಹ ಮತ್ತು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಹೇಳಿರುವಂತಹ ಮಾತು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ವೀರಪ್ಪ ಮೊಯ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ನೀವು ಕಾರ್ಕಳದಲ್ಲಿ ಮಾತನಾಡಿದಂತಹ ವಿಚಾರ ಯಾವ ಅರ್ಥದಲ್ಲಿ ತಾವು ಹೇಳಿದ್ರಿ? ಇದು ಬೇರೆ ಬೇರೆ ಪಕ್ಷದಲ್ಲಿ ಒಂದಷ್ಟು ಚರ್ಚೆಗಳನ್ನ ಹುಟ್ಟಾಗಿದೆ. ತಮ್ಮ ಮಾತಿನ ಅರ್ಥ ಏನಾಗಿತ್ತು? ಅಲ್ಲಿ ಕಾರ್ಕಳದಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶ, ದೊಡ್ಡ ಬೃಹತ್ ಸಮಾವೇಶ ನಡೆದೈತೆ. ನಮ್ಮ PCC ಪ್ರೆಸಿಡೆಂಟು ಮತ್ತು ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಕೂಡ ಬಂದಿದ್ದರು. ನಾನು ಅಲ್ಲಿದ್ದೆ. ನಾನು ಮಾತನಾಡುವಾಗ ಹೇಳಿದೆ, ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ನಾನು ಹೇಳಿದೆ, ಈಗ ಸಾಕಷ್ಟು ಗೊಂದಲ ಬರ್ತಾ ಇದೆ, ನಿಮ್ಮನ್ನು ಮಾಡಬೇಕು, ನಿಮ್ಮನ್ನು ಮಾಡಬಾರ್ದು, ಎಲ್ಲ ಚರ್ಚೆ, ಇದು ಸಾರ್ವಜನಿಕವಾಗಿ ಇಂಥ ಚರ್ಚೆಗಳು ಬರುವುದು ಸರಿ ಇಲ್ಲ, ಅದರಿಂದ ಪಕ್ಷಕ್ಕೆ ತೊಂದರೆ ಆಗ್ತದೆ. ಅದು ನಾನು ಅವರಿಗೆ ಒಂದು ಅಡ್ವೈಸ್ ಥರ ಹೇಳಿದ್ದು ಏನಂದರೆ, ನೀವು ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ದೀರಿ, ಅನಂತರ ಕೂಡ ಮಾಡ್ತಾಯಿದ್ರಿ, ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ಒಳ್ಳೆ ಕಾರ್ಯಕರ್ತರಾಗಿ, ಒಳ್ಳೆ ಮುಖಂಡರಾಗಿ ನೀವು ಮೂಡಿ ಬರ್ತಾಯಿದ್ದೀರಿ, ನಮಗೆಲ್ಲ ಹೆಮ್ಮೆ ಇದೆ ಅದರಿಂದ. ಆದರೆ ಈ ಚರ್ಚೆಗೆ ಅವಕಾಶ ಕೊಡಬೇಕಾಗಿಲ್ಲ. ನೀವೇ ಯಾಕಂತ ಹೇಳಿದರೆ, ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ, ಇವತ್ತಲ್ಲ ನಾಳೆ. ನನ್ನ ಅರ್ಥ ಏನಂತೇಳಿದರೆ, ಈಗ ತಕ್ಷಣ ಸಿದ್ದರಾಮಯ್ಯ ಬದಲಾವಣೆ ಮಾಡಿ ನಿಮ್ಮನ್ನು ಮಾಡಲಿ ಅಂತೇಳಿ ಆ ಅರ್ಥನೇ ಅಲ್ಲ. ಅದರಲ್ಲಿ ಸ್ವಲ್ಪನೂ ಅರ್ಥ ಇರಲಿಲ್ಲ. ಪುನಃ ಕಾಂಗ್ರೆಸ್ ಬರಬೇಕು ಅಂತೇಳಿ ನನ್ನ ಆಶಯ. ಅದಕ್ಕೆ ಬಾಧಕವಾಗಿ ಯಾರೂ ಕೆಲಸ ಮಾಡಬಾರ್ದು. ಅದರಿಂದ ಈ ಮುಖ್ಯಮಂತ್ರಿಯ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ಹೇಳಿದೆ ನಾನಲ್ಲಿ. ಮುಖ್ಯಮಂತ್ರಿಯ ಚರ್ಚೆ ಮಾಡಲೇಬಾರ್ದು. ನೀವು ಕೂಡ ಅಷ್ಟೇ, ಯಾವ ಆತಂಕನೂ ಮಾಡಬೇಕಾಗಿಲ್ಲ. ಯಾಕಂದರೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ಒಂದಲ್ಲ ಒಂದು ದಿವಸ ಮುಖ್ಯಮಂತ್ರಿ ಆಗೇ ಆಗ್ತೀರಿ ಅಂತೇಳಿ ಈ ದಾಟಿಯಲ್ಲಿ ಹೇಳಿದ್ದೆ ಹೊರತು, ಇದು ಈ ಅವರನ್ನು ತೆಗೆದು ನಿಮ್ಮನ್ನು, ಸಿದ್ದರಾಮಯ್ಯನ ತೆಗೆದು ನಿಮ್ಮನ್ನು ಮಾಡಬೇಕು ಅಂತೇಳಿ ಹೇಳಿದ್ದೇ ಇಲ್ಲ. ಅದು ಇದಿಷ್ಟು ಹಿರಿಯ ನಾಯಕರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.